ವರ್ಷ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಶೇಕಡ 62% ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು. 62%. ಮತ್ತೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಅಪ್ಪರ್ ಕೃಷ್ಣಾ ಜಲಾಶಯ ಸುಮಾರು 59-60% ಮಾತ್ರ ತುಂಬಿದೆ. ನೀರು ಬರದೇ ತುಂಬಿರೋದಲ್ಲ, ನಾವೇ ಅದನ್ನ 59% ಇಟ್ಕೊಂಡಿದ್ದೀವಿ ನೀರನ್ನು. ಅದು 2-3 ದಿನದಲ್ಲಿ ಬೇಕಾದ್ರೆ ತುಂಬಿಕೊಳ್ತದೆ. ಇವತ್ತು 2 ಲಕ್ಷ ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಬರ್ತಾ ಇದೆ. ಮಹಾರಾಷ್ಟ್ರದಿಂದಲೂ ಕೂಡ ನೀರು ಬರ್ತದೆ. ಈಗಾಗಲೇ ಇಲ್ಲಿ ಒಂದು ಬೋರ್ಡ್ ಕೂಡ ಬರೆದಿಟ್ಟಿದ್ದಾರೆ. 2005, 2006, 2019, 2021 ಪ್ರವಾಹ ಬಂದಾಗ 2019ಕ್ಕೆ ನಾನು ಇಲ್ಲೇ ಬಂದಿದ್ದೆ. ಆಗ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೆ. ಆಗ ಇವತ್ತು ಹೇಳ್ತಕ್ಕಂಥ ಸಮಸ್ಯೆಗಳನ್ನೇ ಹೇಳಿದ್ದಾರೆ. ರಾಜೀವ್ ಕಾಗಿ ಅವರು ಇಲ್ಲಿ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನೀವು ಇಲ್ಲಿ ಪ್ರವಾಹ ಬರ್ತದೆ, ಅನೇಕ ಸಾರಿ ಪ್ರವಾಹದಿಂದ ವಿಶೇಷವಾಗಿ 3 ಊರುಗಳು ಮುಳುಗಡೆ ಆಗ್ತವೆ. ಆ 3 ಊರುಗಳು ಮುಳುಗಡೆಯಾಗಿ ಸಾವಿರಾರು ಜನರಿಗೆ ತೊಂದರೆ ಆಗ್ತದೆ. ಅದನ್ನ ನೀವು ಸ್ವತಃ ಬಂದು ಕಣ್ಣಾರೆ ನೋಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ರು. ಹಾಗಾಗಿ ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಪ್ರವಾಹದಿಂದ ಮುಳುಗಡೆ ಆಗಿರ್ತಕ್ಕಂಥ ಅನೇಕ ಊರುಗಳನ್ನು ನೋಡ್ಕೊ ಬಂದಿದ್ದೀನಿ. ನಾನು ಬೆಳಗಾಂನಿಂದ ಗೋಕಾಕಕ್ಕೆ ಬಂದು ಗೋಕಾಕಿಂದ ಇಲ್ಲಿಗೆಲ್ಲ ಬಂದಿದ್ದೀನಿ. ರಾಜೀವ್ ಕಾಗಿ ಅವರು ಪ್ರತಿ ಸಾರಿ ಪ್ರವಾಹ ಬಂದಾಗ ಶಾಪುರ, ಮಂಗಾವತಿ, ಜುಗುಳ ಈ 3 ಗ್ರಾಮಗಳಿಗೆ ವಿಶೇಷವಾಗಿ ಪ್ರವಾಹ ಪೀಡಿತವಾಗತಕ್ಕಂಥ ಗ್ರಾಮಗಳಿವು. ಒಂದು ಶಾಪುರ, ಅಲ್ಲಿ ಸಣ್ಣೂರು, ಅದು 200 ಮನೆಗಳಿದ್ದಾವೆ. ಮಂಗಾವತಿ ಸುಮಾರು 450 ಮನೆಗಳಿದ್ದಾವೆ. ಆಮೇಲೆ ಜುಗೂಳ್ನಲ್ಲಿ 2400 ಮನೆಗಳಿದ್ದಾವೆ. ದೊಡ್ಡೂರು ಇದು. ಈ 3 ಊರುಗಳು ಸೇರಿದ್ರೆ 3000ಕ್ಕೂ ಹೆಚ್ಚು ಮನೆಗಳಾಗ್ತವೆ. ಅವರು ಒತ್ತಾಯ ಏನಪ್ಪಾ ಅಂತಂದ್ರೆ, ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರಗಳನ್ನು ಕೊಡ್ತೀವಿ, ಅದು ತಾತ್ಕಾಲಿಕ ಅಷ್ಟೇನೆ. ಶಾಶ್ವತ ಪರಿಹಾರ ಸಿಕ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು. ಆ ಶಿಫ್ಟ್ ಅನ್ನೋ ಪದ ಇಂಗ್ಲಿಷ್ ಪದ.
ನಿಮಗೆ ಅನೇಕ ಸಾರಿ ಕನ್ನಡ ಪದಗಳು ಗಿಂತ ಇಂಗ್ಲಿಷ್ ಪದಗಳೇ ಜಾಸ್ತಿ ಗೊತ್ತಾಗೋದು. ಶಿಫ್ಟ್ ಅಂತಂದ್ರೆ ಗೊತ್ತಾಗ್ಬಿಡ್ತದೆ. ಸ್ಥಳಾಂತರ ಮಾಡೋದು ಅಂದ್ರೆ ಗೊತ್ತಾಗಲ್ಲ. ಶಿಫ್ಟ್ ಮಾಡಬೇಕು ಅಂತಂತ ಅದನ್ನೇ ನಾನು ಲಕ್ಷ್ಮಣ್ ಸವದಿ ಜೊತೆ ಮಾತಾಡ್ತಾ ಇದ್ದೆ. ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಕೆಲವು ಊರುಗಳು ಮುಳುಗಡೆ ಆಗ್ತವೆ, ಕುಡಚಿನಲ್ಲೂ ಕೂಡ ಮುಳುಗಡೆ ಆಗ್ತವೆ ಅಂತ ಹೇಳಿದ್ರು. ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಪ್ರವಾಹ ಬಂದಾಗ ಈ ಥರದ ಅನೇಕ ಅನಾಹುತಗಳು ಆಗ್ತವೆ. ಒಂದೇನಪ್ಪ ಇಲ್ಲಿ ಅಂತಂದ್ರೆ, ಇಲ್ಲ ಕಬ್ಬು ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ. ಅಥಣಿನಲ್ಲೆಲ್ಲ ದ್ರಾಕ್ಷಿ ಜಾಸ್ತಿ ಬೆಳೆಯೋದು ಅಲ್ಲ, ಜಾಸ್ತಿ ಬೆಳೀತಾರೆ. ಇಲ್ಲೆಲ್ಲ ಕಬ್ಬು ಬೆಳೀತಾರೆ. ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ. ಒಂದು ಶಿಫ್ಟ್ ಮಾಡಬಹುದು, ಸರ್ಕಾರ ಶಿಫ್ಟ್ ಮಾಡ್ತದೆ, ಆದರೆ ಮತ್ತೆ ಇವು ಇಲ್ಲಿ ಜಾಗದಲ್ಲಿ ಇರಬಾರ್ದು. ಯಾಕಂತಂದ್ರೆ ನೀವು ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದ್ದಾಗ, ಪ್ರವಾಹ ಇಲ್ಲಿದ್ದಾಗ ಇಲ್ಲಿ ಬಂದು ಉಳ್ಕಂದ್ರೆ ಏನ್ ಪ್ರಯೋಜನ ಆಗುತ್ತೆ ಅಲ್ವಾ? ಅನಿವಾರ್ಯ ಇರ್ಲಿ, ಏನಾರ ಇರ್ಲಿ, ಇಲ್ಲಿ ಇರಬಾರ್ದು ಮತ್ತೆ. ಹೌದಯ್ಯ, ರಾಜಕ್ಕಾಗಿ ಇಲ್ಲಿ ಇದ್ದಿದ್ರೆ ಪ್ರವಾಹ ಬರ್ತದಲ್ಲ, ಏನಲ್ಲ ಅವಾಗ ಹೋಗೋದು ಪುನಃ ಬರೋದು ಅಂತಂದ್ರ ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಜಿಲ್ಲಾ ಮಂತ್ರಿ, ಈ ಜಿಲ್ಲೆಯ ಶಾಸಕರು ಎಲ್ಲರೂ ಎಲ್ಲರ ಜೊತೆಲೂ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದು ಯೋಗ್ಯ ಅಂತಕ್ಕಂಥ ತೀರ್ಮಾನವನ್ನ ಮಾಡೋಣ. ಆಗ್ಬೋದಾ? ಆಗ್ಬೋದೇನ್ರಿ? ಈಗ ಮೂರು ಊರಿನವ್ರು ಇದ್ದೀರಾ ಇಲ್ಲಿ? ಇದ್ದಾರೆ. ಅವೆಲ್ಲ ರಾಜಕ್ಕಾಗಿ ಅವರೇ, ನೀವು ಹೇಳೋದೆಲ್ಲ ಒಪ್ಕೋತೀನಿ ನಾನು. ಒಂದು, ಜಾಗ ಸಿಕ್ಕಲ್ಲ. ಎರಡನೇದು, ಹುಟ್ಟಿದೂರನ್ನ ಬಿಟ್ಟು ಹೋಗಲ್ಲ, ಪುನಃ ಅಲ್ಲಿಗೆ ಬರಬೇಕು ಅಂತಾರೆ. ಈಗ ನಮ್ಮೂರಿನಲ್ಲಿ ಒಂದು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಕಬಿನಿ ನದಿ ಪ್ರವಾಹ ಬಂದಾಗ ಅದು ಆ ಊರಿಗೆ ಬಂದ್ಬಿಡ್ತದೆ. ನಾನು ಅನೇಕ ಸಾರಿ ಹೇಳಿದ್ರಿ, ಬಿಟ್ಟು ಹೋಗ್ರೆ, ಇದನ್ನ ಜಾಗ ಕೊಡಿಸ್ತೀನಿ, ಊರೆಲ್ಲ ಶಿಫ್ಟ್ ಮಾಡ್ತೀವಿ ಅಂತಂದ್ರೆ ಹೋಗೋದಿಲ್ಲ. ಅವರು ಅಲ್ಲೇ ಉಳಿತಾರೆ. ಅದೇನೇ ಇರಲಿ, ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ನಾನು ಎಲ್ಲ ರಾಜು ಕಾಗೆ ಅವ್ರ ಜೊತೆಯಲ್ಲಿ, ಲಕ್ಷ್ಮಣ್ ಸವದಿ ಜೊತೆಯಲ್ಲಿ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆ, ಮಹೇಂದ್ರ ತಮ್ಮಣ್ಣ ಅವ್ರ ಜೊತೆ, ಅವರೆಲ್ಲ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರ ಜೊತೆಲೂ ಕೂಡ ಮಾತಾಡ್ತೀನಿ. ಆಮೇಲೆ ಪ್ರಕಾಶ್ ಹುಕ್ಕೇರಿ, ಗಣೇಶ, ಇವರೆಲ್ಲರ ಜೊತೆಲೂ ಮಾತಾಡ್ತೀನಿ. ಮಹಾಂತೇಶ, ಎಲ್ಲರ ಜೊತೆಲೂ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ. ಜಿಲ್ಲೆಯವ್ರನ್ನೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂಥ, ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ. ಯಾಕಂತಂದ್ರೆ ಪದೇ ಪದೇ ಕಷ್ಟ ಅನುಭವಿಸ್ಬೇಕಲ್ಲ. ನೋಡಿ 2005ರಲ್ಲಿ, 2010ರಲ್ಲಿ, 2006ರಲ್ಲಿ, 2019ರಲ್ಲಿ, 2021ರಲ್ಲಿ, ಮತ್ತೆ ಈ ವರ್ಷ. ಸೊ ಈ 19 ವರ್ಷದಲ್ಲಿ 5 ಸಾರಿ ಬಂದಿದೆ ಪ್ರವಾಹ. 7 ಸಾರಿ ಅಲ್ಲ, ಅಲ್ಲಿರೋ ಹೇಳ್ತಾ ಇದ್ದೀನಿ ನಾನು. 5, 6,
19, 21, 24 ಎಷ್ಟಾಯ್ತಪ್ಪ? 94 ಬಿಡಪ್ಪ ಈಗ ಹೇಳಿರೋದು. ಸೊ ನನಗೆ ಹಾಗಾಗಿ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದೊಂದ್ಸರಿ ಪ್ರವಾಹಗಳು ಬರ್ತಾ ಇರ್ತವೆ. ಮಳೆ ಜಾಸ್ತಿ ಆದಾಗ, ಪ್ರವಾಹ ಬಂದಾಗ ಈ ಥರದ ಸಮಸ್ಯೆ ಉದ್ಭವ ಆಗ್ತಲೇ ಇರ್ತದೆ. ಅದಕ್ಕೋಸ್ಕರ ಕೂಡಲೇ ನಾನು ಒಂದು ಮೀಟಿಂಗ್ ಕರಿತೀನಿ, ರಾಜು ಕಾಗಿಯವರು ಕೂಡಲೇ ಒಂದು ಮೀಟಿಂಗ್ ಕರಿತೀನಿ, ಕರೆದು ಒಂದು ಸೂಕ್ತವಾದಂಥ ನಿರ್ಣಯವನ್ನು ಮಾಡೋಣ. ಸೂಕ್ತವಾದಂಥ ನಿರ್ಣಯವನ್ನು ಮಾಡೋಣ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಷ್ಟದಲ್ಲಿರ್ತಕ್ಕಂಥವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಈಗ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗಿದ್ದೆ, ಕೊಡಗಿಗೆ ಹೋಗಿದ್ದೆ, ಹಾಸನಕ್ಕೆ ಹೋಗಿದ್ದೆ, ಇವತ್ತು ಬೆಳಗಾವಿಗೆ ಬಂದಿದ್ದೀನಿ, ಇನ್ನೊಂದು ದಿನ ಬಾಗಲಕೋಟೆ, ಇನ್ನೊಂದು ದಿನ ತುಂಗಭದ್ರಾ ಏರಿಯಾ, ಎಲ್ಲ ಕಡೆನೂ ಕೂಡ ಹೋಗ್ತೀನಿ. ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲೆಲ್ಲ ಜನರಿಗೆ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದೇನ್ರಿ? ಇನ್ನೇನಾದ್ರೂ ಹೇಳೋದಿದೆಯಾ? ನೀವು ನಿಮ್ಮ ಎಲ್ಲ ಸಮಸ್ಯೆಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಕಾಗಿಯವರು ಬಹಳ ಸಮರ್ಥವಾಗಿ ಹೇಳ್ತಾರೆ. ನೀವೆಲ್ಲ ಕೆಟ್ಟ ಪರಿಸ್ಥಿತಿಲಿ ಇದ್ದೀರಿ, ಅದರಿಂದ ನೀವು ಒಳ್ಳೇದು ಮಾಡಿಕೊಡ್ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪರಿಹಾರವನ್ನ, ನಿಮ್ಮ ಕಷ್ಟದ ಪರಿಹಾರವನ್ನ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳು. ಆಮೇಲೆ ಬೆಳೆ ಪರಿಹಾರ ಸರ್ವೆ ಮಾಡಿಸೋಣ. ಎಲ್ಲ ಎಷ್ಟು ಬೆಳೆ ನಷ್ಟ ಆಗಿದೆ ಎಲ್ಲ ಸರ್ವೆ ಮಾಡಿಸೋಣ. ಸರ್ವೆ ಮಾಡಿಸಿದ ಮೇಲೆ ವರದಿ ಬಂದ ಮೇಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಕಾನೂನು ರೀತಿ ಪರಿಹಾರ ಕೊಡಬೇಕು ಏನು ಅನ್ನೋದನ್ನು NDRF, SDRF ಪ್ರಕಾರ ಕೊಡೋದು, ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಬೆಳೆ ಪರಿಹಾರನೂ ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನೆ ಶಿಫ್ಟ್ ಮಾಡಿದ್ರೆ ಮನೆ ಕಟ್ಕೊಡ್ತಕ್ಕಂಥದ್ದು, ಜಾಗ ಒದಗಿಸ್ಕೊಡ್ತಕ್ಕಂಥದ್ದು, ನೀವೆಲ್ಲ ಜಾಗ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ನನಗೆ. ನಾನು ಕೇಳಿದೆ, ನಾನು ಈಗ ಲಕ್ಷ್ಮಣ ಸವದಿಗೆ ಕೇಳಿದೆ, ನಮ್ಮಲ್ಲಿ ಜಾಗ 45-50 ಲಕ್ಷ ರೂಪಾಯಿ ಆಗ್ತದೆ, ಯಾರು ಕೊಡಕ್ಕೆ ಬರಲ್ಲ, ಮುಂದೆ ಬರಲ್ಲ. ಒಂದು ವೇಳೆ ಅಕ್ವೈರ್ ಮಾಡ್ಕೊಂಡ್ರು ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ರೆ ನೋಡಿ ಪರಿಸ್ಥಿತಿ ಕಷ್ಟ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ನೋಡೋಣ, ಎಲ್ಲ ಶಾಸಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಮಾತುಗಳನ್ನು ಮತ್ತೊಮ್ಮೆ ಹೇಳಿ, ನಾನು ಬೇರೆ ಭಾಷಣ ಎಲ್ಲ ಮಾಡಕ್ಕೆ ಹೋಗಲ್ಲ, ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಬೇಡ, ರಾಜಕೀಯ ಭಾಷಣ ಎಲ್ಲ ಮಾಡಕ್ಕೆ ಹೋಗಲ್ಲ. ಈಗ ರಾಜಕೀಯ ಭಾಷಣ ಮಾಡಿದ್ರೆ ಇಷ್ಟು ಉದ್ದ ಮಾಡ್ಬೇಕು. ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು, ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ಈಗ ಪ್ರವಾಹ ನೋಡಕ್ ಬಂದಿದ್ದೀನಿ, ಪ್ರವಾಹದ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತಾಡ್ತೀನಿ ಅಷ್ಟೇ. ನೋಡಿದೆ ಈಗೆಲ್ಲ ಬ್ಯಾಕ್ ವಾಟರ್ ಎಲ್ಲ ಹಿಂದಿಗಡೆ ಬಂದು ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ. ಕಬ್ಬನ ಗದ್ದೆಗೆಲ್ಲ ನೀರು ನುಗ್ಗಿಬಿಟ್ಟಿದೆ, ಬೇರೆ ಮನೆಗಳಿಗೆಲ್ಲ ನೀರು ಹೋಗ್ತಿದೆ, ಇವೆಲ್ಲ ನೋಡಿದ್ದೀನಿ. ಅದರಿಂದ ನಿಮ್ಮ ಜೊತೆಯಲ್ಲಿ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.